ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತು ನಾವು ಎಲ್ಲರಿಗೂ ಇಷ್ಟವಾಗುವ ಚಾಕ್ಲೇಟನ್ನು ಮನೆಯಲ್ಲೇ ಮಾಡೋದನ್ನು ನೋಡೋಣ ಬನ್ನಿ. ಅಸಿಸ್ಟೆಂಟ್ ಶೆಫ್ ನನ್ನ ಮಗ, ದೊಡ್ಡ ಮಗ ಚಾಕ್ಲೇಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ಇನ್ನೊಬ್ಬಳು ಡಬ್ಬೆ ಹುಡುಕ್ತಿದ್ದಾಳೆ ಚಾಕ್ಲೇಟ್ ಹಾಕಿಡೋಕ್ಕೆ. ಈ ಮನೆಯಲ್ಲೇ ಚಾಕ್ಲೇಟ್ ಮಾಡಿ ನೀವು ಮಕ್ಕಳಿಗೆ ಕೊಡೋದ್ರಿಂದ, ಅವರನ್ನು ಕರ್ಕೊಂಡು ಚಾಕ್ಲೇಟ್ ಮಾಡೋದ್ರಿಂದ ಅವರು ಕಲ್ತಂಗಾಗುತ್ತೆ ಮತ್ತು ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ. ಒಂದು ಆ್ಯಕ್ಟಿವಿಟಿ ಥರ ಇದು, ಮನೆಯಲ್ಲೇ ಚಾಕ್ಲೇಟ್ ಮಾಡೋದು ಅವರಿಗೆ ಕೊಡೋದ್ರಿಂದ ತುಂಬ ಖುಷಿಯಾಗುತ್ತೆ. ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನೆಯಲ್ಲೇ ಮಾಡಿರೋ ಚಾಕ್ಲೇಟ್ ಕೊಟ್ಟರೆ, ಹೊರಗೆ ಪ್ರಿಸರ್ವೇಟಿವ್ ಚಾಕ್ಲೇಟ್ ಕೊಡೋ ಬದಲು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅನ್ಸ್ವೀಟನ್ ಕೋಕೋ ಪೌಡ್ರು 1 ಬೌಲ್. ನೀವು ಮೆಷರ್ಮೆಂಟೆಲ್ಲ ಈಕ್ವಲ್ ಮೆಷರ್ಮೆಂಟಲ್ಲಿ ಇರಬೇಕು. 1 ಬೌಲ್ ಬೆಲ್ಲದ ಪುಡಿ, ಇಲ್ಲ ಗಟ್ಟಿ ಬೆಲ್ಲ ಇದ್ದರೆ ಅದನ್ನು ಜಜ್ಜಿ ಇಟ್ಕೊಳ್ಬೋದು. 1 ಬೌಲ್ ತುಪ್ಪ, ಮನೆಯಲ್ಲೇ ಮಾಡಿರೋ ಶುದ್ಧ ಹಸುವಿನ ತುಪ್ಪ, ಮತ್ತು 1 ಬೌಲ್ನಷ್ಟು ಡ್ರೈ ಫ್ರೂಟ್ಸ್. ನಿಮ್ಮಲ್ಲಿ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗ ಮಾಡ್ಕೊಳ್ಳಿ. ಗೋಡಂಬಿ, ಬಾದಾಮಿ, ಖರ್ಜೂರ, ಅಕ್ರೋಟ್ ಆಗಿರ್ಬೋದು, ಮತ್ತು ಸನ್ಫ್ಲವರ್ ಸೀಡ್ಸ್, ಇಂಥದನ್ನೆಲ್ಲ 1 ಬೌಲ್ನಷ್ಟು, ಇಲ್ಲ ಎಷ್ಟಿರುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೂ ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನೂ ಬೇಕಿದ್ರೆ ನಿಮಗೂ ವೆನಿಲಾ ಎಸೆನ್ಸು ಆ್ಯಡ್ ಮಾಡ್ಕೊಳ್ಬೋದು, ಸ್ವಲ್ಪ ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು. ನಾನು ಯಾವುದೇ ಕೆಮಿಕಲ್ ಬೇಡ ಅಂಥೇಳಿ ಮನೆಯಲ್ಲೇ ಏನಿರುತ್ತೆ ಅದನ್ನೇ ಉಪಯೋಗ ಮಾಡ್ತಿದ್ದೇನೆ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಹೃದಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಮಕ್ಕಳು ಹೊರಗೆದು ತಿನ್ನೋದನ್ನು, ಪ್ರಿಸರ್ವೇಟಿವ್ ಹಾಕಿ ತಿನ್ನೋ ಚಾಕ್ಲೇಟನ್ನು ಕಮ್ಮಿ ಮಾಡ್ತಾರೆ. ಮನೆಯಲ್ಲೇ ಮಾಡಿ ನೀವು ಕೊಡಿ, ಅವ್ರಿಗೆ ತುಂಬ ಖುಷಿಪಟ್ಟು ತಿಂತಾರೆ ಅವರು. ಇದನ್ನು ಒಂದು ಪಾತ್ರೆ ಆನ್ ಮಾಡ್ಕೊಳ್ಳಿ. ಬೆಲ್ಲವನ್ನು ಕರಗಿಸಿ, ಸ್ವಲ್ಪ ಅಲ್ಲಿ ಇಲ್ಲಿ ಹಳ್ಳು ಉಳಿದಿದ್ರೆ ಅದು ಕರಗಬೇಕು, ಪೂರ ಮೆಲ್ಟ್ ಆಗಬೇಕು ಬೆಲ್ಲ. ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. 1 ಬೌಲ್ನಷ್ಟು ಬೆಲ್ಲಕ್ಕೆ 1 ಬೌಲ್ನಷ್ಟು ತುಪ್ಪ ಆ್ಯಡ್ ಮಾಡಿ ಚೆನ್ನಾಗಿ ಕರಗಿಸಿ. ಕರಗಿಸಿ ಆದಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ, ಅದು ಪಾಕ ಬಂದುಬಿಡುತ್ತೆ. ಅದು ಎಲ್ಲ ಬೆಲ್ಲದ ಹಳ್ಳು ಕರಗೋ ತನಕ ಕೈ ಆಡಿಸ್ತಾ ಇರಿ 1-2 ನಿಮಿಷ. ಅದಾದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ನಿಮಿಷ. 5 ನಿಮಿಷದಲ್ಲಿ ಚಾಕ್ಲೇಟ್ ರೆಡಿ ಆಗಿಬಿಡುತ್ತೆ. ಇದೆಲ್ಲ ಬೆಲ್ಲ ಕರಗಿದ್ದು, ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಮಿಕ್ಸ್ ಆಗಿದೆ. ಅದಾದ ನಂತರ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ, ಬಿಸಿ ಏನಿರುತ್ತೆ ತುಪ್ಪ ಅದರಲ್ಲೇ ಕೋಕೋ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ನೀವು ಆನ್ ಇಟ್ಟು ಇದನ್ನು ಹಾಕಿದರೆ ತಳ ಹಿಡ್ಕೊಂಡು ಬಿಡುತ್ತೆ. ಕೋಕೋ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚಾಕ್ಲೇಟ್ ಶೈನಿಂಗ್ ಇರುತ್ತೆ, ಮತ್ತು ಚೆನ್ನಾಗಿ ಎಲ್ಲ ಬೆಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ನೀವು ಬೆಲ್ಲದ ಬದಲು ಸಕ್ಕರೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಬೆಲ್ಲವು ಮಕ್ಕಳಿಗೆ ಐರನ್ ಕಂಟೆಂಟ್ ಇರುತ್ತೆ, ಮತ್ತು ಅದು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅದಕ್ಕಾಗಿ ಬೆಲ್ಲವನ್ನೇ ಯೂಸ್ ಮಾಡಿ. ಹೊರಗೆ ತಂದ ಚಾಕ್ಲೇಟಲ್ಲಿ ಸಕ್ಕರೆ, ಪ್ರಿಸರ್ವೇಟಿವ್ಸ್, ಅದು ಇದು ಕೆಮಿಕಲೆಲ್ಲ ಹಾಕೋದ್ರಿಂದ ಅದು ಮಕ್ಕಳ ಹೆಲ್ತು ಹಾಳಾಗಿಬಿಡುತ್ತೆ. ಆದಷ್ಟು ಮನೆಯಲ್ಲೇ ಚಾಕ್ಲೇಟನ್ನು ಮಾಡೋಕ್ಕೆ ಟ್ರೈ ಮಾಡಿ. ಶುದ್ಧ ಅನ್ಸ್ವೀಟನ್ ಅಂದರೆ ಶುಗರ್ಲೆಸ್ ಚಾಕ್ಲೇಟ್ ಪೌಡ್ರನ್ನೇ, ಕೋಕೋ ಪೌಡ್ರನ್ನೇ ಉಪಯೋಗ ಮಾಡಿ, ಇನ್ನೂ ಒಳ್ಳೆಯದು. ನಂತರ ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಸ್ವಲ್ಪ ಆರಿದ ಮೇಲೆ ಅದನ್ನು ಚಾಕ್ಲೇಟ್ ಮೌಲ್ಡಿಗೆ ಆ್ಯಡ್ ಮಾಡಿ. ಎಲ್ಲವನ್ನು ಹಾಕಿ ಚಾಕ್ಲೇಟ್ ಮೌಲ್ಡಿಗೆ ಹಾಕಿದ ಮೇಲೆ ಅದನ್ನು ನೀವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಅದು ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಅದನ್ನು ಈಸಿಯಾಗಿ ಬಂದುಬಿಡುತ್ತೆ. ಅದೇನು ತುಂಬ ಕಷ್ಟಪಡಬೇಕಂತೇನಿಲ್ಲ, ಈಸಿಯಾಗಿ ಎಲ್ಲ ಚಾಕ್ಲೇಟ್ಸ್ ತಾನಾಗೆ ಹೊರಗೆ ಬರುತ್ತೆ ಮೌಲ್ಡಿಂದ. ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ನೀವು ಮಕ್ಕಳಿಗೆ ಯಾವಾಗ ಹಠ ಮಾಡ್ತಾರೆ, ಆವಾಗ ಅವ್ರಿಗೆ ಚಾಕ್ಲೇಟ್ ತಿನ್ಬೇಕನ್ಸುತ್ತೆ, ಇದನ್ನು 1 ಚಾಕ್ಲೇಟ್ ಕೊಟ್ಟರೆ ಸಾಕು ಡೈಲಿ ಅಟ್ಲೀಸ್ಟ್. ಅವ್ರಿಗೂ ಖುಷಿ ಆಗುತ್ತೆ, ಅಮ್ಮ ಚಾಕ್ಲೇಟ್ ಮಾಡಿ ಮನೆಯಲ್ಲೇ ಕೊಡ್ತಾರೆ ಅಂತ ಹೇಳಿ. ನೋಡ್ತಿರ್ಬೋದು ನನ್ನ ಮಗ ಎಷ್ಟು ಖುಷಿಯಲ್ಲಿ ಚಾಕ್ಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ. ಇದು ನೋಡ್ಬೋದು, ಅರ್ಧ ಗಂಟೆ ಆದಮೇಲೆ ಚಾಕ್ಲೇಟನ್ನು ಯಾವ ಥರ ಡ್ರೈ ಫ್ರೂಟ್ಸ್ ಎಲ್ಲ ಯಾವ ಥರ ಕಾಣ್ತಿದೆ, ತಾನೇ ಹೊರಗೆ ಬಂದುಬಿಡುತ್ತೆ. ಇದನ್ನು ನೀವು ಕಟ್ ಮಾಡಿಟ್ಟು ಸಣ್ಣ ಸಣ್ಣ ಪೀಸಷ್ಟು ಮಕ್ಕಳಿಗೆ ಕೊಡಿ. ಅವ್ರು ಯಾವಾಗೆಲ್ಲ ಹಠ ಮಾಡ್ತಾರೆ ಆವಾಗೆಲ್ಲ.
ಸೊ ಆದಷ್ಟು ಸ್ನೇಹಿತರೆ ಮಕ್ಕಳಿಗೆ ಮನೆಯಲ್ಲೇ ಆರೋಗ್ಯವಾಗಿ ಶುಚಿಯಾಗಿ ರುಚಿಯಾಗಿ ಅವ್ರಿಗೆ ಏನು ತಿನ್ಬೇಕನ್ಸುತ್ತೆ, ಅವ್ರಿಗೇನು ಖುಷಿ ಅನಿಸುತ್ತೆ ಅದನ್ನೇ ಮನೆಯಲ್ಲಿ ಮಾಡಿಕೊಡಿ. ಆದಷ್ಟು ಸಕ್ಕರೆ ಕಮ್ಮಿ ಬಳಕೆ ಮಾಡಿ, ಉಪ್ಪನ್ನು ಕಮ್ಮಿ ಬಳಕೆ ಮಾಡಿ, ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಇಂಥದ್ದೆಲ್ಲ ಕೆಮಿಕಲ್ಸನ್ನು ಕಮ್ಮಿ ಮಾಡಿ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಡಿ. ಥ್ಯಾಂಕ್ ಯು.